ನಮಸ್ಕಾರ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಆ್ಯಗ್ರಿ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ನಮ್ಮ ಒಂದು ರೈತ ಮಿತ್ರರು ಮತ್ತು ನಮ್ಮ ಸ್ನೇಹಿತರು ಕೇಳಿರುವಂಥ ಒಂದು ಪ್ರಶ್ನೆ. ಡೇಂಜರಸ್ ಹುಲ್ಲುಗಳು ಯಾವುದು ಅಂದರೆ ನಮ್ಮ ರಾಸುಗಳಿಗೆ ಸ್ವಲ್ಪ ಅಹಿತಕರವಾದಂತಹ ಸಮಸ್ಯೆಯನ್ನು, ಅಹಿತಕರವಾದಂತಹ ಒಂದು ಸಂಘಟನೆಯನ್ನು ಉಂಟು ಮಾಡುವಂತಹ ಮೇವುಗಳು, ಅಂದರೆ ಸ್ವಲ್ಪ ಅಪಾಯಕಾರಿ ಮೇವುಗಳು ಅಂತಂದು ಗುರುತಿಸೋದಾದರೆ ಯಾವುಗಳನ್ನು ನಾವು ಅಪಾಯಕಾರಿ ಮೇವುಗಳು ಅಂತ ಕರೀಬಹುದು. ಹಾಗಾದರೆ ನಾವು ಆಲ್ರೆಡಿ ಈಗ ಆ ಒಂದು ಮೇವುಗಳನ್ನು ಬೆಳ್ಕೊಂಡಿದ್ದೀವಿ, ಅವುಗಳನ್ನು ಮತ್ತು ಅಪಾಯವಲ್ಲದ ರೀತಿ ನಾವು ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ಖಂಡಿತ ಇದ್ದಾವೆ ಡೈರಿ ಫಾರ್ಮ್ಗೆ ನಾವೀಗ ಆಲ್ರೆಡಿ ಕೊಡ್ತಿರುವಂಥ ಕೆಲವೊಂದು ಮೇವುಗಳು ಅಪಾಯಕಾರಿ ಮೇವುಗಳು ಹೌದು, ಬಟ್ ಅವುಗಳನ್ನು ಅಪಾಯವಲ್ಲದೆ ನಾವು ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಖಂಡಿತ ಆ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆ ತನಕ ವಾಚ್ ಮಾಡಿ, ಸಂಪೂರ್ಣ ಮಾಹಿತಿ ಅರ್ಥ ಆಗುತ್ತೆ. ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಲೈಕ್ ತುಂಬ ಇಂಪಾರ್ಟೆಂಟು. ಐ ಬೆಗಿಂಗ್ ಯು, ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ವಿಡಿಯೋ ನೋಡಿದ ತಕ್ಷಣ ಒಂದು ಲೈಕ್ ಕೊಡಿ. ನಿಮ್ಮಿಂದ ನಾನು ಅಷ್ಟನ್ನೇ ಬಯಸ್ತೀನಿ, ಬೇರೆ ಏನೂ ಬಯಸಲ್ಲ. ತುಂಬ ಡಿಲೇ ಆಯಿತು, ನಾನು ವಿಡಿಯೋಸನ್ನು ಕೆಲವನ್ನ ಮಾಡಲಿಕ್ಕೆ ಆಗಲಿಲ್ಲ. ನಿಮ್ಮ ಸಪೋರ್ಟು ಖಂಡಿತ ನಮಗೆ ಸದಾಕಾಲ ಇರಬೇಕು. ನೀವು ಲೈಕ್ ಕೊಡಿ ಅಷ್ಟೇ. ನೀವು ಒಂದು ವಿಡಿಯೋಗೆ ಲೈಕ್ ಕೊಟ್ಟರೆ ಅದೇ ನಿಮ್ಮ ಸಪೋರ್ಟ್ ಅಂತ ನಾನು ತಿಳ್ಕೊತೀನಿ. ಈಗ ಮೇವುಗಳನ್ನು ನಾವು ಡೇಂಜರಸ್ ಮೇವುಗಳು ಅಂತಂದು ಯಾವುಗಳನ್ನು ಕರಿಬೋದು ಅಂತ ಅಂದರೆ, ಖಂಡಿತ ಪ್ರೆಸೆಂಟ್ ಸಿಚುವೇಶನ್ಸಲ್ಲಿ ನಾವು ಆಲ್ರೆಡಿ ಆ ಒಂದು ಮೇವುಗಳನ್ನು ಕೊಟ್ಟು ರಾಸುಗಳಿಗೆ ಕೊಟ್ಟು ಅದರಿಂದ ಆದಂತಹ ಒಂದು ಅನಾನುಕೂಲವನ್ನು ಹೇಳೋದಾದರೆ, ಈಗ ನಾವು ಪ್ರೆಸೆಂಟ್ ಇರ್ತಕ್ಕಂಥದ್ದು ಈ ಒಂದು ಕೊಯಮತ್ತೂರು ಸೀರೀಸ್ ಇರ್ತಕ್ಕಂತಹ ಕೋ4, ಕೋ5, ಕೋ1. ಈ ಕೋ ಸೀರೀಸ್ ಮೇವುಗಳು ಏನಿದೆ ನೇಪಿಯರ್, ಇದರಲ್ಲಿ ಇವೊಂದು ಸ್ವಲ್ಪ ಅಪಾಯಕಾರಿ ಹುಲ್ಲುಗಳು ಅಂತಂದೇ ಹೇಳ್ಬಹುದು. ಯಾಕೆ ಅಪಾಯಕಾರಿ ಅಂತ ಅಂದರೆ, ಅದರಲ್ಲಿ ಇರುವಂತಹ ಆಕ್ಸಲೇಟ್ಸು. ಆಕ್ಸಲೇಟ್ಸ್ ಏನು ಮಾಡುತ್ತೆ ನಿಮಗೆ, ಲಾಸ್ಟ್ ನಾನು ಇಂದಿನ ವಿಡಿಯೋಗಳಲ್ಲಿ ನಾವು ಆಲ್ರೆಡಿ ಹೇಳಿದ್ದೀವಿ ಆಕ್ಸಲೇಟ್ಸು ಏನು ಮಾಡ್ತದೆ ಅಂತ ಅಂದರೆ, ಆಕ್ಸಲೇಟ್ಸು ಕ್ಯಾಲ್ಸಿಯಮನ್ನು ಡೌನ್ ಮಾಡುತ್ತೆ. ರಾಸುಗಳಲ್ಲಿರುವಂತಹ ಕ್ಯಾಲ್ಸಿಯಂ ಪ್ರಮಾಣವನ್ನು ಆಕ್ಸಲೇಟ್ಸ್ ಡೌನ್ ಮಾಡೋದ್ರಿಂದ, ಕ್ಯಾಲ್ಸಿಯಂ ಡೌನ್ ಆಯಿತು ಅಂತಂದರೆ ಆಟೋಮೆಟಿಕಲಿ ನಮ್ಮ ಒಂದು ರಾಸುಗಳಲ್ಲಿ ಹಾಲಿನ ಪ್ರಮಾಣ ಕಡಿಮೆ ಆಗುತ್ತೆ. ಇದರ ಜೊತೆಯಾಗಿ ಇಲ್ಲಿ ಈ ಒಂದು ಅಸಿಡಿಟಿ ಅಂದರೆ ಹುಳಿ ಅಂಶ ಹೆಚ್ಚಾಗ್ತಕ್ಕಂತಹ ಪ್ರಮಾಣ ಈ ಒಂದು ಹುಲ್ಲಿನಲ್ಲಿ ಇರ್ತಕ್ಕಂಥದ್ದು. ಅಜೀರ್ಣತೆಗೆ ಸಾಧ್ಯವಾಗುವಂತಹ ಒಂದು ಅನುಕೂಲವನ್ನು ಮಾಡಿಕೊಡುತ್ತೆ ಈ ಮೇವುಗಳು. ಆ ಒಂದು ರಾಸುಗಳ ಒಂದು ಜೀರ್ಣಕ್ರಿಯೆಗೆ ಸ್ವಲ್ಪ ತೊಂದರೆಯನ್ನು ಮಾಡ್ತಕ್ಕಂತಹ ಅಂಶಗಳು ಸಹ ಈ ಒಂದು ಕೋ ಸೀರೀಸ್, ಈ ಕೊಯಮತ್ತೂರು ಸೀರೀಸ್ ನೇಪಿಯರ್ ಹುಲ್ಲೇನಿದೆ ಇವುಗಳಲ್ಲಿ ಇದ್ದಾವೆ. ಮುಖ್ಯವಾಗಿ ಇದರಲ್ಲಿ ಆ ಒಂದು ಆ್ಯಸಿಡ್ ಉತ್ಪಾದನೆ ಆಗೋದ್ರಿಂದ, ಆ ಹುಳಿ ಅಂಶ ಅನ್ನೋದು ದೇಹದಲ್ಲಿ ಉತ್ಪಾದನೆ ಆಗೋದ್ರಿಂದ ಈ ಹೊಟ್ಟೆ ಉಬ್ಬಿದಂತೆ ಆಗ್ತಕ್ಕಂಥದ್ದು, ಜೀರ್ಣವಾಗದೇ ಇರತಕ್ಕಂಥದ್ದು, ಮತ್ತು ಇದರಲ್ಲಿ ಕ್ಯಾಲ್ಸಿಯಂ ಪ್ರಮಾಣವನ್ನು ತೀರಾ ಕಡಿಮೆ ಮಾಡ್ತಕ್ಕಂಥದ್ದು, ಇದೆಲ್ಲವನ್ನು ನಡೆಯುತ್ತೆ. ಆ ಉದ್ದೇಶಕ್ಕೋಸ್ಕರ ಇವುಗಳನ್ನು ನಾವು ಸ್ವಲ್ಪ ಅಪಾಯಕಾರಿಯಾದಂಥ ಹುಲ್ಲು ಅಂತಂದು ಹೇಳ್ಬಹುದು. ಮತ್ತು ಈಗ ಆಲ್ರೆಡಿ ನಾವು ಈ ಒಂದು ಹುಲ್ಲುಗಳನ್ನು ನಾಟಿ ಮಾಡ್ಕೊಂಡಿದ್ದೀವಿ. ಈಗ ನಮಗದು ಈಲ್ಡ್ ಬಂದಿದೆ. ಇದನ್ನು ನಾವು ಈಗ ಮತ್ತೆ ತೆಗೆದು ಬೇರೆದೇನು ಹಾಕ್ಬೇಕಂದ್ರೆ ತುಂಬ ನಷ್ಟ ಹೊಂದುತ್ತೆ. ಇದೇ ಮೇವನ್ನು ನಾವು ಅಪಾಯವಲ್ಲದ ರೀತಿಯಲ್ಲಿ ಯಾವ ರೀತಿ ಮಾಡಬಹುದು ಅಂತಂದರೆ, ಖಂಡಿತ ಮಾಡಬಹುದು. ಪ್ರೆಸೆಂಟ್ ಸಿಚುವೇಶನ್ಸ್ ಏನು ಅಂತ ಅಂದರೆ, ಆ ಹುಲ್ಲನ್ನು ತುಂಬ ಎಳೆಯದಾದ ತನಕ ಕಟ್ ಮಾಡಬೇಡಿ. ಅಂದರೆ ಎಳೆಯ ಹುಲ್ಲನ್ನು ತೆಗೆದು ನಾವು ರಾಸುಗಳಿಗೆ ಕೊಡೋದು ಬೇಡ. ಒಂದು ಮುಖ್ಯವಾಗಿ ನೀವು ಗಮನಿಸ್ತಕ್ಕಂಥದ್ದು, ಎಳೆಯ ಹುಲ್ಲನ್ನು ಆ ಒಂದು ಕೋ ಸೀರೀಸ್ ಏನಿದೆ, ಕೊಯಮತ್ತೂರು ಸೀರೀಸ್, ಇದನ್ನು ಎಳೆಯ ಹುಲ್ಲನ್ನು ಕೊಟ್ಟರೆ ತುಂಬ ಆಕ್ಸಿಲೇಟ್ಸ್ ಇರುತ್ತೆ, ತುಂಬಾ ಲಾಸಸ್ ಅಂತೂ ಆಗ್ತೀವಿ ಆ ಒಂದು ಎಳೆ ಹುಲ್ಲು ಕೊಡೋದ್ರಿಂದ. ಅದನ್ನು ಕೊಡಬೇಡಿ. ಹಾಗಾದರೆ ಹೇಗೆ ಕೊಡಬೇಕು? ಈ ಹುಲ್ಲನ್ನು ಮಾರ್ನಿಂಗ್ ಕಟ್ ಮಾಡಿದ್ರೆ ಈವ್ನಿಂಗು ನೀವು ಅದನ್ನು ಚಾಪ್ ಮಾಡಿ ರಾತ್ರಿಗೆ ಕೊಡುವಿ. ಸಾಯಂಕಾಲ ನೀವು ಆ ಹುಲ್ಲನ್ನು ಕಟ್ ಮಾಡಿದರೆ ಮತ್ತೆ ಮಾರ್ನಿಂಗು ಚಾಪ್ ಮಾಡಿ ಮಾರ್ನಿಂಗ್ ಹುಲ್ಲನ್ನು ಮೇವನ್ನು ಕೊಡಬಹುದು. ಅಂದರೆ ಇಲ್ಲಿ ಡ್ರೈ ಮಾಡಿಬಿಟ್ಟು, ಆ ಡ್ರೈ ಆಗುವಂತೆ ಮಾಡಿಬಿಟ್ಟು ಸ್ವಲ್ಪ ಬಾಡಿಸಿ, ಆ ಒಂದು ಮೇವನ್ನು ಬಾಡಿಸಿ ಕೊಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನಾವು ಅದನ್ನು ತಪ್ಪಿಸಬಹುದು, ಅದರ ಒಂದು ಅಪಾಯವನ್ನು ತಪ್ಪಿಸಬಹುದು. ಆ್ಯಸ್ ಇಟ್ ಈಸ್ ನೀವು ಕಟ್ ಮಾಡಿದಂಥ ಹುಲ್ಲನ್ನು ತಂದು ನೇರವಾಗಿ ರಾಸುಗಳಿಗೆ ಕೊಡೋದ್ರಿಂದ ಇಲ್ಲಿ ಅಪಾಯ ಅಂತಕ್ಕಂಥದ್ದು ಖಂಡಿತ ಹಾಗೆ ಆಗುತ್ತೆ ನಮ್ಮ ರಾಸುಗಳಿಗೆ. ಉದ್ದೇಶಕ್ಕೋಸ್ಕರ ನೀವು ಅಪಾಯ ತಪ್ಪಿಸಬೇಕು ಅಂತಂದರೆ ಮೇವನ್ನು ಡ್ರೈ ಮಾಡಿಕೊಡ್ಬೇಕು, ಚೆನ್ನಾಗಿ ಬಲ್ತಿರುವಂಥ ಹುಲ್ಲನ್ನು ಕೊಡಬೇಕು, ಎಳೆ ಹುಲ್ಲಂತೂ ಕೊಡಬೇಡಿ. ಇದು ನಿಮ್ಮ ಈ ಒಂದು ರಾಸುಗಳಲ್ಲಿ ಯಾವುದೇ ರೀತಿ ತೊಂದರೆ ಆಗದೇ ಇರುವಂತೆ ನೋಡ್ಕೊಳ್ಳಿಕ್ಕೆ ಈ ಅಂಶಗಳನ್ನು ನೀವು ಪಾಲನೆ ಮಾಡಬೇಕಾಗುತ್ತೆ. ಖಂಡಿತ ಈ ಒಂದು ಅಂಶಗಳನ್ನು ಪಾಲನೆ ಮಾಡಿದ್ರೆ ಕೋ4 ಸೀರೀಸ್, ಈ ಒಂದು ಕೊಯಮತ್ತೂರು ಸೀರೀಸ್ ಏನಿದೆ ಆ ಹುಲ್ಲುಗಳನ್ನು ಸಹ ಮಾಡ್ಕೋಬೋದು, ಅಂದರೆ ಉತ್ತಮ ಹುಲ್ಲಾಗಿ ನಾವು ಮಾಡ್ಕೋಬೋದು. ಬಟ್ ಈ ರೀತಿ ಕೊಟ್ಟಾಗ ಮಾತ್ರ ನಮ್ಮ ರಾಸುಗಳಿಗೆ ಈ ಒಂದು ಅಂಶಗಳು ತೊಂದರೆಯನ್ನು ಉಂಟು ಮಾಡುತ್ತೆ. ಇನ್ನು ಮಿಕ್ಕಂತೆ ಬೇರೆ ಎಲ್ಲ ರೀತಿಯಲ್ಲಿ ಅದು ಸಹ ಏನು ತೊಂದರೆ ಮಾಡ್ತಕ್ಕಂಥದ್ದಲ್ಲ. ಈ ರೀತಿಯಾಗಿ ಕೊಡಿ. ಎಳೆದನ್ನು ಕೊಡಬೇಡಿ. ತುಂಬ ಎಳೆದನ್ನು ಕೊಡೋದ್ರಿಂದ ತೊಂದರೆ ಆಗುತ್ತೆ. ಮತ್ತು ಸ್ವಲ್ಪ ಡ್ರೈ ಮಾಡಿ, ಅಂದರೆ ಒಣಗಿಸಿ, ಅಂದರೆ ತೀರಾ ಒಣಗಿಸೋದು ಬೇಡ, ಬಾಡಿಸ್ಬಿಟ್ಟು ಕೊಡ್ತಕ್ಕಂಥದ್ದು ಬೆಸ್ಟು. ಯಾವುದೇ ತೊಂದರೆಗಳಂತೂ ಇರೋದಿಲ್ಲ ಆಗೋದ್ರಿಂದ.
ಸೊ ನಮ್ಮ ಪ್ರಶ್ನೆ ನಮ್ಮ ಒಂದು ಸ್ನೇಹಿತರು ಕೇಳಿರುವಂತಹ ಈ ಒಂದು ಪ್ರಶ್ನೆ ಅಂದರೆ ಅಪಾಯಕಾರಿ ಹುಲ್ಲು ಯಾವ್ದಾದ್ರು ಇದೆಯಾ ಅಂತ ಅಂದರೆ ಸೊ ಈ ರೀತಿ ಇದೆ ಅಂತ ಎಕ್ಸ್ಪ್ಲೇನ್ ಮಾಡಿ. ಇದು ನಿಮಗೆ ಅರ್ಥ ಆಗಿದೆ ಅಂತ ನಾನಂತೂ ಅಂದ್ಕೋತೀನಿ. ಈ ಒಂದು ಕೊಯಮತ್ತೂರು ಸೀರೀಸ್ ನೇಪಿಯರ್ ಸೀರೀಸಲ್ಲಿ ಓವರ್ ಆಲ್ ನೇಪಿಯರ್ ಹುಲ್ಲನ್ನು, ಈ ನೇಪಿಯರನ್ನು ಏನು ಇದೆ ಅದೆಲ್ಲನೂ ಸಹ ನಾವು ಎಳೆದನ್ನು ಕೊಡಬಾರ್ದು, ಬಾಡಿಸಿ ಕೊಡಬೇಕು. ಇಷ್ಟು ಕೊಟ್ಟರೆ ಈ ಹುಲ್ಲೇನು ತೊಂದರೆ ಏನಿಲ್ಲ. ಇನ್ನು ಈ ಒಂದು ಟಾಲ್ಮೇಜ್ ಇದೆಯಲ್ವಾ, ಆಫ್ರಿಕನ್ ಟಾಲ್ಮೇಜು, ಸೊ ಇವೆಲ್ಲವನ್ನ ನೀವು ನೇರವಾಗಿ ಕೊಡೋದ್ರಿಂದಲೂ ಏನೂ ತೊಂದರೆ ಇಲ್ಲ. ಈ ನೇಪಿಯರ್ ಹುಲ್ಲೇನಿದೆ ಇದನ್ನು ಅಂದರೆ ಈ ಒಂದು ದಪ್ಪ ಕಾಂಡ ಇರತಕ್ಕಂತಹ ಕೊಯಮತ್ತೂರು ಸೀರೀಸ್ ಆಗ್ಬೋದು, APBN ಆಗ್ಬೋದು, ಬಾಜ್ರಾನಿ, ಸೊ ಇವೆಲ್ಲ ಹುಲ್ಲುಗಳಲ್ಲಿ ನಾವು ಅವುಗಳನ್ನು ಬಾಡಿಸಿ ಈ ಬಲ್ತಿರುವಂಥದ್ದನ್ನು ಬಾಡಿಸಿ ಕೊಡ್ತಕ್ಕಂಥದ್ರಿಂದ ಸೊ ಆಕ್ಸಿಲೇಟ್ಸ್ ಏನು ತೊಂದರೆ ಮಾಡೋದಿಲ್ಲ. ಸೊ ಖಂಡಿತ ಈ ಒಂದು ವಿಷಯ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ನಮಸ್ಕಾರ.